नमस्कार, स्वागत है आपका पल्स 24 न्यूज में और मैं हूं आपके साथ सपना पांडे। कर्नाटक सरकार ने सभी संपत्तियों के पंजीकरण शुल्क को 1% से बढ़ाकर 2% कर दिया है। क्या यह निर्णय स्टैंप और पंजीकरण विभाग की तरफ से 2024 और 2025 की अवधि और वित्तीय वर्ष 2026 की पहली तिमाही में अपने राजस्व लक्ष्यों को पूरा न कर पाने के बाद लिया गया है? देखिए ये पूरी रिपोर्ट। राज्य सरकार ने पंजीकरण एवं स्टाम्प शुल्क में 1% की वृद्धि का आदेश जारी किया है। राज्य में संपत्तियों का पंजीकरण शुल्क 2 गुना किया गया है। राज्य सरकार ने 29 अगस्त को एक अधिसूचना जारी की जिसमें कहा गया था कि 31 अगस्त से संपत्तियों का पंजीकरण शुल्क 1% से बढ़कर 2% हो जाएगा। इससे पहले पंजीकरण एवं स्टाम्प विभाग अचल संपत्तियों की गाइडलाइन दरों में वृद्धि करके अपनी आय का स्रोत बढ़ा रहा था। अब 23 सालों के बाद पंजीकरण शुल्क में 1% की वृद्धि की गई है, जो 5.65% स्टैंप शुल्क और 2% पंजीकरण शुल्क सहित कुल 7.65% कर सरकार को देना होगा। इसी को लेकर केंद्रीय मंत्री प्रहलाद जोशी ने भी अपनी प्रतिक्रिया दी है। तहसीलदार कचेरिಯಲ್ಲಿ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಆರ್ಟಿಒ ಆಫೀಸ್ನವರು ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪೋದು ಏನು ವಿತೌಟ್ ಎನಿ ಹೆಸಿಟೇಷನ್ ದುಡ್ಡು ತಿಂತಾ ಇದ್ದಾರೆ. ಸ್ವಲ್ಪ ಭಯ ಅನ್ನೋದೇ ಇಲ್ಲ. ಮೊದಲಾದರೂ ಸ್ವಲ್ಪ ಲೋಕಾಯುಕ್ತ ಈ ಸಂಸ್ಥೆ ಭಯ ಇರ್ತಿತ್ತು. ಈಗ ಸರ್ಕಾರ ರಕ್ಷಣೆ ಮಾಡ್ತದೆ, ಲೋಕಾಯುಕ್ತರದ್ದು ಭಯ ಇರಲಾರ್ದೆ ಏಜೆಂಟ್ಗಳ ಮೂಲಕ ದುಡ್ಡಿನ ಹಾವಳಿ ಅಂತಂದ್ರೆ ಹೇಳ ತೀರದಾಗಿರುತ್ತೆ. ಒಂದು ಕಡೆ ಜನರನ್ನ ಈ ರೀತಿ ಸುಲಿಯೋದು, ನನ್ನ ಅಂದಾಜು ಮಟ್ಟಿಗೆ ಇವರೇನು ಹೇಳ್ತಾರಲ್ಲ 50-60 ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ, ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇವರು ಜನರ ತೆರಿಗೆ ಹಾಕಿ ಇದನ್ನ ಅವರು ತೆರಿಗೆ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಜನರ ಮೇಲೆ ಬರೆ ಹಾಕಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಖರ್ಚು ಪೂರಾ 50-60 ಸಾವಿರ ಕೋಟಿನೂ ಮಾಡ್ತಾ ಇಲ್ಲ. ಇದರ ಅರ್ಥನೇ ಸರ್ಕಾರ ದಿವಾಳಿ ಎತ್ತದ. ಸರ್ಕಾರದಲ್ಲಿ ಆರ್ಥಿಕ ಶಿಸ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಸಂಪೂರ್ಣವಾಗಿ ತಪ್ಪು. वर्तमान व्यवस्था के अनुसार यदि 10 लाख रुपए की संपत्ति का पंजीकरण होता है तो 5.6% स्टैंप शुल्क और 1% पंजीकरण शुल्क के रूप में 67,000 रुपए सरकार को देने पड़ते थे। अब शुल्क संशोधन के बाद 76,000 रुपए देने होंगे। यदि 1 करोड़ रुपए की संपत्ति का पंजीकरण होता है तो शुल्क में 1 लाख रुपए तक की वृद्धि होगी। तो राज्य सरकार ಈ ಏನು ಸ್ಟಾಂಪ್ ಡ್ಯೂಟಿ 1% ಹೆಚ್ಚಿಗೆ ಮಾಡಿದೆ, ಇದು ಸಾರ್ವಜನಿಕರಿಗೆ ಬಹಳ ದೊಡ್ಡ ಹೊರೆ ಆಗ್ತಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ಏನಂತಂದರೆ, ಏನೋ ಬಡವರು ಸಣ್ಣ ಮನೆ ಕಟ್ಟಿಕೊಂಡು ವಾಸವಾಗಿರಬೇಕಂತ ಪ್ರತಿಯೊಬ್ಬ ಜನಸಾಮಾನ್ಯರ ಆಸೆ ಅದು. ಸೊ ಅವರು ಒಂದು ಪ್ಲಾಟ್ ತೊಗೋಬೇಕು, ಮನೆ ಕಟ್ಕೋಬೇಕು ಅಂತಂದರೆ 1% ಇವರು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಇದು ಬಹಳ ದೊಡ್ಡ ಹೊರೆ ಆಗ್ತದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದನ್ನು ಕಡಿಮೆ ಮಾಡಬೇಕು ಕೂಡಲೇ. ಮತ್ತು ತಾವು ಕಡಿಮೆ ಮಾಡದೆ ಹೋದರೆ ಸಾರ್ವಜನಿಕರು ಮತ್ತು ನಾವೆಲ್ಲ ಕೂಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಡೆಫಿನೆಟ್ಲಿ ಇವತ್ತೇನು ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ತಂದಿದೆ, ಇವ್ರ ಹತ್ರ ದುಡ್ಡೇ ಇಲ್ಲ. ಇವತ್ತು ಸಿವಿಲ್ ವರ್ಕ್ ಮಾಡಲಿಕ್ಕೆ ದುಡ್ಡಿಲ್ಲ. ಕಾಂಟ್ರಾಕ್ಟರ್ಸ್ ಕಣ್ಣೀರು ಹಾಕ್ತಾ ಇದ್ದಾರೆ, ನಮ್ಮ ಪೇಮೆಂಟ್ ಆಗ್ತಾ ಇಲ್ಲ ಅಂಥೇಳಿ. ಆದ್ದರಿಂದ ಮೊದಲು ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಬೇಕಾಗ್ತದೆ. ಇವ್ರ ಕಡೆಯಿಂದ ನೀಗ್ತಿದ್ರೆ ಅವನ್ನ ನಿಭಾಯಿಸಲಿ. ಅದನ್ನು ನೀಗಾಗಿಲ್ಲ ಅಂತಂದರೆ ಸಾರ್ವಜನಿಕವಾಗಿ ಹೇಳಿ, ಅದಕ್ಕೇನು ತಪ್ಪಿಲ್ಲ, ಇದು ಪ್ರೆಸ್ಟೀಜ್ ಇಶ್ಯೂ ಅಂತ ಸರ್ಕಾರ ತೆಗೆದುಕೊಳ್ಬಾರ್ದು. ಆಗ್ತಿದ್ರೆ ಮಾಡಬೇಕು, ಆಗದೆ ಹೋದರೆ ಆಗೋದಿಲ್ಲ ಅಂತ ಹೇಳಬೇಕು. ಇನ್ಫ್ರಾಸ್ಟ್ರಕ್ಚರ್ ಮೊದಲೇ ಪ್ರಾಶಸ್ತ್ಯವನ್ನು ಕೊಡಬೇಕು, ಡೆವಲಪ್ಮೆಂಟಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ಅದು ಹಿಂದೆ ಬಿತ್ತು ಅಂತಂದರೆ ನಮ್ಮ ರಾಜ್ಯ ಮತ್ತೆ 10 ವರ್ಷ ಹಿಂದೆ ಹೋಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನನ್ನ ಹೆಸರು ರಾಜಣ್ಣ ಕೊರ್ವಿ ಅಂತ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ. राज्य में भ्रष्टाचार व्यापक है। उप पंजीयक कार्यालय, तहसीलदार कार्यालय और आरटीओ कार्यालय में घोर भ्रष्टाचार है। पहले लोकायुक्त का डर था, लेकिन अब सरकार स्वयं भ्रष्टाचार में डूबी हुई है। इसीलिए ऐसा लगता है कि अधिकारियों को दलालों के माध्यम से धन शोधन का कोई डर नहीं है। ಈಗ ಸರ್ಕಾರಗಳು ನಮ್ದು ಯಾವುದೇ ಸರ್ಕಾರ ಆಗಲಿ ಜನರ ಮೇಲೇ ಬರೆ ಎಳೆದು ಅವ್ರು ಅಧಿಕಾರ ಮಾಡೋದು ಮೊದಲು ನಾವು ತಿಳ್ಕೊಬೇಕು. ಜನರ ಮೇಲೆ ನಾವು ಬರೀ ಹೇಳಿಲ್ಲ ಅಂದ್ರೆ ಅವ್ರ ಅಧಿಕಾರ ಮತ್ತು ಅವ್ರು ತಿನ್ನೋಕ್ಕೆ ಆಗಲ್ಲ ಅಂತ ಸ್ಪಷ್ಟ ನಿಮಗೂ ಗೊತ್ತದ, ಅದು ನನಗೂ ಗೊತ್ತದ. ಎರಡನೇ ವಿಷಯ,
ಈಗಾಗಲೇ ನಿನ್ನೆ ಮೊನ್ನೆ ನೋಂದಣಿ ಇಲಾಖೆಯಿಂದ ಆಸ್ತಿಗಳ ಖರೀದಿ ಮತ್ತು ಇವು ಮಾಡಿದ ಮೇಲೆ ಏನು 1% ಜಾಸ್ತಿ ಮಾಡ್ಯಾರ. ಈ ವಿಷಯವನ್ನು ನಾನು ಖಂಡಿಸ್ತೀನಿ. ಯಾಕಪ್ಪ ಅಂದ್ರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಏನಂತಲ್ಲ ಹಿಂದೆ ಕೊಟ್ಟು ಮುಂದೆ ಕೊಟ್ಟು ಹಿಂದೆ ಕಸಗುವಂಥ ವ್ಯವಸ್ಥೆ ಇದು ಆಗ್ತಾಯಿದೆ. ಅದು ಆಗಬಾರ್ದು. ಅದಕ್ಕೆ ಸರ್ಕಾರ ಕೂಡಲೇ ಏನು ನೀವು ನೋಂದಣಿ ದರವನ್ನು ಏರಿಸಿರಿ ಅದು ಹಿಂದಕ್ಕೆ ಪಡೆದು ಜನರಿಗೆ ಏನು ಉಪಯೋಗ ಆದ ಆ ಯೋಜನೆಯನ್ನು ಕೊಡಬೇಕಂತ ಒತ್ತಾಯ ಮಾಡ್ತೀನಿ. ಇಲ್ಲಪ್ಪ ಅಂದ್ರೆ ಈ ನೋಂದಣಿ ಜನ ಮಾಡಿಸೋದೇ ಬಿಡ್ತಾರೆ. ಮುಂದೆ ನಿಮ್ಗೆ ಯಾವ ರೀತಿ ಆದಾಯ ಕ್ರೋಢೀಕರಣ ಮಾಡ್ಬೇಕನ್ನೋದು ನೀವು ಚಿಂತನೆ ಮಾಡಿಬಿಡ್ರಿ. ಬೇರೆ ಬೇರೆ ರೀತಿಯಲ್ಲಿ ಆದಾಯವನ್ನು ಕೂಡ ಚಿಂತನೆ ಮಾಡಿ ಆದಷ್ಟು ನಮ್ಮ ರಾಜ್ಯದ ಜನರಿಗೆ ಒಳ್ಳೇದು ಮಾಡಬೇಕಂತ ನನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಹಿಂದೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏರಿಸಿದ್ರೆ ಇವಾಗ ಸ್ಟಾಂಪ್ ಡ್ಯೂಟಿ ಏರಿಸ್ತಾ ಇದ್ದಾರೆ. ಏನು ನಡೆಸ್ತಾ ಇದ್ದಾರೆ? ಅದೇ ಹೇಳಿದೆ ನನಗೆ, ಯಾವುದೇ ಸರ್ಕಾರಗಳಿರಲಿ ಅವರು ಕಾಲಕ್ಕೆ ಏರ್ಸೊಂದೇ ಬರ್ತಾರೆ, ಸ್ಟ್ಯಾಂಪ್ ಡ್ಯೂಟಿ ಏರಿಸ್ತಾರೆ, ಮತ್ತೊಂದು ಏರಿಸ್ತಾರೆ, ಮಗದೊಂದು ಏರಿಸ್ತಾರೆ. ಆದರೆ ಅವ್ರು ಎಲ್ಲಿಂದ ಕುಡಿಯುವ ಜನರ ಮೇಲೆ ಬರೀ ಹೇಳಿದ್ರು. ಮತ್ತು ಎಲ್ಲರೂ ಈ ಜನರ ಮೇಲೆ ಬೆಳೆಯೋ ಕೆಲಸ ಬಂದ್ ಮಾಡಬೇಕು. ಮತ್ತು ನೀವು ಉಚಿತವಾಗಿ ಏನು ಕೊಡತ್ತೀರಿ ಇವೆಲ್ಲನೂ ಕೂಡ ನೀವು ಬಂದ್ ಮಾಡಿಕೊಂಡು ಏನು ಜನರಿಗೆ ಸಸ್ತಾವಾಗಿ ಏನು ಕೊಡಬೇಕಾಗ್ಯದ ಆ ಯೋಜನೆ ಕೊಡ್ರಿ ಅಂತ ಒತ್ತಾಯ ಮಾಡ್ತೀನಿ. ಸಂಜೀವ್ ದುಮ್ಕನಾಳ್ ಅಂತೇಳಿ. एक तरफ राज्य में बिल्डरों के एक वर्ग ने नए शुल्क पर अपनी नाराजगी व्यक्त की और तर्क दिया कि शुल्क को दोगुना करने से राजस्व की कमी दूर नहीं होगी, तो वहीं दूसरी तरफ राज्य सरकार पर गंभीर आरोप लगाए जा रहे हैं। अब आने वाले समय देखना यह होगा कि ये निर्णय लाभदायक साबित होगा या इसका खामियाजा भुगतना पड़ेगा। देश और दुनिया की बाकी तमाम खबरें देखने के लिए बने रहिए पल्स 24 न्यूज के साथ। नमस्कार।